ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಸ್ಥಳ ಮಹಜರಾಗ್ತಾ ಇದೆ. ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚಿನ ಕಾಲ ಸ್ಥಳ ಮಹಜರು ನಡೀತಾ ಇದೆ. ಇಲ್ಲಿ ದೂರುದಾರನನ್ನು ಕರೆದುಕೊಂಡು ಬಂದು, ಯಾವ ದೂರುದಾರ ನನಗೆ ಅನೇಕ ಶವಗಳನ್ನು ಹೂತಿಟ್ಟಿದ್ದೆ, ಯಾರೋ ಕೊಲೆ ಮಾಡ್ತಾ ಇದ್ರು, ಯಾವುದೋ ಒಂಥರ ನನಗೆ ಕೊಲೆ ಅಂತ ಅನುಮಾನ ಬರುವಂಥ ಡೆಡ್ ಬಾಡಿಗಳನ್ನು ನನಗೆ ಹೂತು ಹಾಕಕ್ಕೆ ಹೇಳ್ತಾ ಇದ್ರು, ವಯಸ್ಸಾದವರಿದ್ದರು, ಮಹಿಳೆಯರದಿತ್ತು, ಮಕ್ಕಳದಿತ್ತು, ಈ ಥರ ಎಲ್ಲ ಮಾತಾಡಿದ್ನಲ್ಲ ಈ ಮನುಷ್ಯ. ಇದೇ ವಿಚಾರಕ್ಕೆ ಅದೆಲ್ಲೆಲ್ಲಿ ಹೂತಿಟ್ಟಿದ್ದೆ ನೀನು ತೋರ್ಸಪ್ಪ ಅಂತ ಕರ್ಕೊಂಡು ಬಂದಿದ್ದಾರೆ ಇದೀಗ. ಜೊತೆಗೆ ಈ ವ್ಯಕ್ತಿ ಒಂದು ಬುರುಡೆ, ಒಂದೆರಡು ಮೂಳೆಗಳನ್ನು ಕೂಡ ತಂದಿದ್ದಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಈ ದೂರುದಾರ ಯಾರಿದ್ದಾನೋ ಆತನನ್ನೇ ಕರೆದುಕೊಂಡು ಬಂದು SIT ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಸೇತುವೆ ಬಳಿಯಲ್ಲಿ ತಲೆ ಬುರುಡೆ ತೆಗೆದುಕೊಂಡು ಬಂದಿದ್ದೀನಿ ನಾನು, ದೂರುದಾರ ಹೇಳಿದ್ನಲ್ಲ. ಇದೇ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ದೂರುದಾರನ ಕರ್ಕೊಂಡು ಬಂದು ಮಹಜರು ಮಾಡ್ತಾ ಇದ್ದಾರೆ. ವಿಚಾರಣೆ ಆದ ಮೇಲೆ ದೂರುದಾರನನ್ನು ಕರ್ಕೊಂಡು ಬಂದು ಕೂಡ ಇನ್ನೊಂದು ಸಲ ಮಹಜರು ಮಾಡ್ತಾರೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆದಿತ್ತು. ಸೊ ಹಾಗಾಗಿ ಇಲ್ಲಿ ಇವನು ಕರ್ಕೊಂಡು ಬರ್ತಾರೆ. ಇವನು ಎಲ್ಲಿಂದ ಬುರುಡೆ ತೆಗೆದಿದ್ದೆ ನೀನು ಅಂತ ಬಂದಾಗ ಇವನು ಬರೀ ತಲೆ ಬುರುಡೆ, ಒಂದೆರಡು ಮೂಳೆ ತೆಗೆದಿರಬಹುದು. ಅಲ್ಲಿಂದ ಉಳಿದ ಅವಶೇಷಗಳಲ್ಲೇ ಇರ್ತಾವಲ್ವ, ಅದೇ ದೇಹದ ಅಂದರೆ ಯಾವ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರಲ್ಲ, ಆ ವ್ಯಕ್ತಿಯ ಉಳಿದ ಅವಶೇಷಗಳಲ್ಲೇ ಇರ್ತಾವಲ್ವ, ಅದನ್ನೆಲ್ಲವನ್ನು ಕೂಡ ಇದೀಗ ಅದರಿಂದ ತೆಗಿಬೇಕಾಗತ್ತೆ. ತೆಗೆದು ಅದನ್ನು ಪರೀಕ್ಷೆಗೆ ಕಳಿಸ್ಬೇಕಾಗತ್ತೆ. ದೂರುದಾರ ಕೊಟ್ಟಂಥ ಮಾಹಿತಿ ಆಧರಿಸಿಯೇ ಇದೀಗ ಅವನಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡ ನಂತರದಲ್ಲಿ ಇದೀಗ ಸ್ಥಳ ಮಹಜರಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದಾಗ್ತಾ ಇದೆ. ಇದೀಗ ಆದಿತ್ಯ ಇದ್ದಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ದೂರುದಾರನ ಕರ್ಕೊಂಡು ಬಂದು ಇದೀಗ ಮಹಜರು ಕಾರ್ಯ ನಡೀತಾ ಇದೆ ಅಲ್ಲಿ. ಇದೀಗ ಇನ್ನು ಎಷ್ಟು ಹೊತ್ತು ಆಗಬಹುದು? ಯಾವ ಸ್ಥಳದಲ್ಲಿ ಆ ವ್ಯಕ್ತಿ ನಾನು ಇಲ್ಲಿಂದ ತಲೆಬುರುಡೆ ತೊಗೊಂಡು ಬಂದಿದ್ದೆ ಅಥವಾ ಮೂಳೆಗಳು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ದಾನಲ್ಲ, ಉಳಿದ ಒಂದು ಮೃತದೇಹದ ಅವಶೇಷಗಳು ಕೂಡ ಅಲ್ಲಿ ಪತ್ತೆ ಆಗಿದೆಯಾ ಹೇಗೆ ಅಂತ, ಇನ್ನೂ ಅಗಿಯಬೇಕಾ ಇನ್ನು, ಅಥವಾ ಇನ್ನೂ ಕೂಡ ಯಾವ ಸ್ಪಾಟ್ ಅನ್ನೋದ್ರ ಕಡೆನೇ ರೀಚ್ ಆಗ್ತಾ ಇದ್ದಾರಾ ಹೇಗೆ ಅಂತ? ರಮಕಾಂತ, ಹೌದು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅನಾಮಿಕ ಸ್ಪಾಟ್ ಮಹಜರಿಗಂತ ಇಲ್ಲಿಗೆ ಬಂದಿರುವಂಥದ್ದು. SIT ಅಧಿಕಾರಿಗಳು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಆತನನ್ನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಒಂದು ಕಾಡಿನೊಳಗಡೆ ಕರ್ಕೊಂಡು ಹೋಗಿದ್ದಾರೆ. ನಾವು ನೋಡಬಹುದು ಧರ್ಮಸ್ಥಳ ನೇತ್ರಾವತಿ ನದಿ ಅಥವಾ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಬಹಳ ದಟ್ಟವಾಗಿರುವಂಥ ಒಂದು ಅರಣ್ಯ ಇದೆ. ಈ ಹಿಂದೆ ಆತನ ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಇದೇ ನೇತ್ರಾವತಿ ಸ್ನಾನಘಟ್ಟದಿಂದಲೇ ಈ ಎಲ್ಲ ಪ್ರಕರಣದ ಒಂದು ಮುನ್ನುಡಿಯನ್ನು ನಾವು ಆ ಪಶ್ಚಾತ್ತಾಪ ಪತ್ರದಲ್ಲಿ ನೋಡ್ಬೋದು. ಅಲ್ಲೂ ಕೂಡ ನೇತ್ರಾವತಿ ಸ್ನಾನಘಟ್ಟವೇ ಇದ್ದಿದ್ದು. ಸೊ ಇವತ್ತು ಕೂಡ ಏನು ಪ್ರಾಕ್ಟಿಕಲ್ ಆಗಿ ಇವತ್ತು SIT ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಆತ ಏನು ನಾನೊಂದು ಕಳೆ ಬರಹವನ್ನು ಎತ್ಕೊಂಡು ಬಂದಿದ್ದೀನಿ, ಇದು ಧರ್ಮಸ್ಥಳ ಕಾಡಿನಿಂದಲೇ ನಾನು ತಂದಿದ್ದೀನಿ, ಸೊ ಅದನ್ನು ಮಹಜರು ಮಾಡಿ ಅನ್ನುವಂಥ ರೀತಿಯಲ್ಲಿ ಹಿಂದೆ ಒಮ್ಮೆ ಬಂದು ವಾಪಸ್ ಆಗಿದೆ. ಆದರೆ ಇವತ್ತು ಅದಕ್ಕೊಂದು ರೀತಿ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಆತನನ್ನು ಈಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಒಂದು ಕಾಡಿನ ಒಳಗಡೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ನೀವು ಏನು ಸ್ಪಾಟ್ ನೋಡ್ತಾ ಇದ್ದೀರೋ ಇದೇ ಸ್ಪಾಟ್ನಲ್ಲಿ ಒಂದು ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ. ಆ ಜಾಗ ಏನಿದೆ ಅದು ನೇತ್ರಾವತಿ ಸ್ನಾನಘಟ್ಟ, ವಿಸ್ತೃತವಾಗಿರುವಂಥ ಒಂದು ಸ್ನಾನಘಟ್ಟ. ಸೊ ಇಲ್ಲಿಂದ ಆತನನ್ನು ಕರೆದುಕೊಂಡು ಹೋಗಲಾಗುತ್ತೆ. ಅಂದರೆ ಏನು ಮಹಜರು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಆತನನ್ನು ಇದೇ ಪಾಯಿಂಟ್ನಿಂದ ಎಂಟ್ರಿ ಮಾಡಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದು ನೇತ್ರಾವತಿ ಸ್ನಾನಘಟ್ಟ. ಸೊ ಆತ ಏನು SIT ಒಂದು ಭದ್ರತೆಯೊಂದಿಗೆ ಆತ ಇಲ್ಲಿಗೆ ಬರ್ತಾವನೋ ಆತನನ್ನು ಇಲ್ಲಿಂದ ಗಾಡಿಯಿಂದ ಇಳಿಸಿ ಆ ನೇತ್ರಾವತಿ ಸ್ನಾನಕ್ಕೆ ಎಂಟ್ರಿಯನ್ನು ಪಡೆದು ಆ ಮೂಲಕ ಆ ನೇತ್ರಾವತಿ ದಡದಿಂದಲೇ ಅಂದರೆ ಆ ಸ್ನಾನಘಟ್ಟ ಏನಿದೆ ಅಲ್ಲಿಂದಲೇ ಆತನನ್ನು ಕಾಡಿನ ಒಳಗಡೆಯವರು ಕರ್ಕೊಂಡು ಹೋಗ್ತಾರೆ. ಈಗ ಏನು ನಾವು ನೋಡ್ತಾ ಇದ್ದೀವೋ ಈ ರಸ್ತೆಯ ಮೂಲಕನೇ ಆತನನ್ನು ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ. ಮೊದಲಿಗೆ ಅಲ್ಲೊಂದು ಬೋರ್ಡ್ ರೀತಿ ಕಾಣಿಸ್ತಾ ಇದೆ, ಅಲ್ಲಿ ಆತ ಎಲ್ಲಿ ಬ್ಯಾರಿಕೇಡ್ ಎಂಡ್ ಆಗುತ್ತೋ ಅಲ್ಲಿಂದ ಆತ ಈ ಒಂದು ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾನೆ. ಇದೇ ಪ್ರದೇಶದಲ್ಲಿ ಮೊದಲಿಗೆ ಒಂದು ರೀತಿಯ ಸಣ್ಣ ಪುಟ್ಟ ಪರಿಶೀಲನೆ ನಡೆಯುತ್ತೆ. ಅಲ್ಲೂ ಕೂಡ ಕೆಲ ಹೊತ್ತಿಗಳ ಕಾಲ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ. ಯಾಕಂದರೆ ಆತ ನಾನು ಎಲ್ಲಿಂದ ಎಂಟ್ರಿ ಕೊಟ್ಟೆ, ಯಾಕಂದರೆ ಮೊನ್ನೆ ಅಷ್ಟೇ ಆತ ಒಂದು ಕಳೆ ಬರಹವನ್ನು ಕೋರ್ಟಿಗೆ ಒಪ್ಪಿಸಿದ್ದ. ಸೊ ಆ ಕಳೆ ಬರಹದ ಮಹಜರು ಪ್ರಕ್ರಿಯೆ ಈಗ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಆತ ಎಲ್ಲಿಂದ ನಾನು ಎಂಟ್ರಿ ಕೊಟ್ಟೆ, ಯಾವ ರೀತಿಯೆಲ್ಲ ಆ ಕ್ರೈಮ್ ಆಫ್ ಸೀನ್ಗೆ ಹೋದೆ, ಅಲ್ಲಿ ಹೋಗಿ ಯಾವ ಥರದನ್ನ ಶವವನ್ನು ಹೊರಗಡೆ ತೆಗೆದೆ, ಎಲ್ಲದರ ಕುರಿತಿಗೆ ಆತ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಆದಿತ್ಯ, ಈಗ ಈ ವ್ಯಕ್ತಿ ಎಲ್ಲಿ ತೋರಿಸ್ತಾ ಇದ್ದಾನೋ ಈ ಒಂದು ಬಾಡಿಗಳನ್ನ ಇಲ್ಲಿ ಹೂತಿಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನಲ್ಲ, ತುಂಬ ಜನನಿಬಿಡ ಪ್ರದೇಶನ ಇದು, ತುಂಬ ಜನ ಓಡಾಡ್ತಕ್ಕಂಥ ಪ್ರದೇಶನ ಅಥವಾ ಜನರನ್ನ ನಿರ್ಬಂಧ ಮಾಡಿರ್ತಕ್ಕಂಥ ಪ್ರದೇಶನ ಇದು. ನೇತ್ರಾವತಿ ಸ್ನಾನಘಟ್ಟ ಓಕೆ, ಬಟ್ ಈ ಕಡೆ ಕಾಡಿನ ಒಳಗಡೆ ಅಂತ ಬಂದಾಗ ಅಲ್ಲಿ ಜನ ಎಲ್ಲ ಯಾವಾಗಲೂ ಓಡಾಡ್ತಾ ಇರ್ತಾರಾ ಇಲ್ಲವಾ? ಒಂದು ಯಾವುದೋ ಒಂದು ಕೊಲೆಯದ್ದು ಅಥವಾ ಒಬ್ಬ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಹೂಳಬೇಕು ಅಂತ ಹೇಳಿದ್ರೆ ತುಂಬ ಜನ ಓಡಾಡ್ತಾ ಇದ್ದರೆ, ಜನಸಂಚಾರ ಇದ್ದರೆ ಕಷ್ಟ ಆಗಿಬಿಡುತ್ತೆ. ಆ ಥರ ಎಲ್ಲ ಹೂತಕ್ಕಕ್ಕೆ ಆಗಲ್ಲ. ಸೊ ಈ ಪ್ರದೇಶ ಹೇಗಿದೆ ಇಲ್ಲಿ, ಅದನ್ನು ಹೇಳಬಹುದಾ ಅಂತ ಆದಿತ್ಯ?
ರಮಕಾಂತ, ನಿಜವಾಗ್ಲೂ ಇದು ಬಹಳ ಜನ ಇರುವಂಥ ಪ್ರದೇಶ, ಜನನಿಬಿಡ ಪ್ರದೇಶ ಇದು. ಯಾಕಂದರೆ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬಂದು ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಬಳಿಕವೇ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುವಂಥ ಒಂದು ಪ್ರತೀತಿ ಧರ್ಮಸ್ಥಳದ ಗ್ರಾಮದಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ. ಆದರೆ ಇದರ ಪಕ್ಕದಲ್ಲಿ ನಾವು ನೋಡೋದಾದರೆ ಧರ್ಮಸ್ಥಳ ಗ್ರಾಮದೊಂದು ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಒಂದು ಜಾಗವನ್ನು ಹೊರತುಪಡಿಸಿದರೆ ಬಹುಪಾಲು ಇಲ್ಲಿ ಅರಣ್ಯ ಭೂಮಿಯೇ ಇರುವಂಥದ್ದು. ಈಗ ನೇತ್ರಾವತಿ ನದಿಯನ್ನು ನೀವು ಏನು ನೋಡ್ತಾ ಇದ್ದೀರೋ, ಸ್ನಾನಘಟ್ಟವನ್ನು ನೋಡ್ತಾ ಇದ್ದೀರೋ, ಅದರ ಪಕ್ಕಕ್ಕೊಂದು ಪ್ರದೇಶ ಇದೆ. ಆ ಪಕ್ಕದ ಪ್ರದೇಶ ಈಗ ಏನೋ ಅಧಿಕಾರಿಗಳನ್ನು ಕರೆದುಕೊಂಡು ಹೋದ್ನೋ ಬಹಳ ದಟ್ಟವಾಗಿರುವಂಥ ಕಾಡು ಅದು. ಕಾನೂನಾತ್ಮಕವಾಗಿ ಅಲ್ಲಿಗೆ ಯಾರಿಗೂ ಕೂಡ ಪ್ರವೇಶ ಕೂಡ ಇಲ್ಲ, ಯಾಕಂದರೆ ಅದೊಂದು ರಿಸರ್ವ್ ಫಾರೆಸ್ಟಿಗೆ ಸೇರಿರುವಂಥ ಜಾಗ. ಹಾಗಾಗಿ ಇಲ್ಲಿಂದ ಹೋಗ್ತಾ ಹೋಗ್ತಾ ಮುಂದಕ್ಕೆ ಹೋದಂಥ ಸಂದರ್ಭ ದಟ್ಟವಾದ ಕಾಡು ಆವರಿಸಿಕೊಂಡಿದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನೇತ್ರಾವತಿ ಸೇತುವೆ ಕೂಡ ಸಿಗುತ್ತೆ. ಸೊ ಆ ಕಡೆ ಹೋಗ್ತಾ ಹೋಗ್ತಾ ಅದು ಕಾಡಾಗೆ ಇರುವಂಥದ್ದು. ಮತ್ತು ಈಗ ಅದೇ ಕಾಡಿನ ಒಳಗೆ ಆತ ಅಧಿಕಾರಿಗಳನ್ನು ಕೂಡ ಕರೆದುಕೊಂಡು ಹೋಗಿರುವಂಥದ್ದು. ಆತ ಮಾಡಿರುವಂಥ ಒಂದಿಷ್ಟು ಆರೋಪಗಳಿಗೂ ಅದು ಪೂರಕವಾಗಿ ಈಗ ಕಾಣಿಸ್ತಾ ಇದೆ. ಯಾಕಂದರೆ ಆತನ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ, ನಾನು ನಿರ್ಜನ ಪ್ರದೇಶದಲ್ಲಿ ನನ್ನನ್ನು ಈ ಥರ ಹೆಣಗಳನ್ನು ಹೂತು ಹಾಕೋದಕ್ಕೆ ಹೇಳ್ತಾ ಇದ್ರು, ಅದಕ್ಕೆ ಯಾವುದೇ ರೀತಿಯ ಒಂದು ಕಾನೂನು ಪ್ರಕ್ರಿಯೆಗಳು ಆಗಿರಲಿಲ್ಲ, ಯಾವುದೇ ಒಂದು ಕನಿಷ್ಠ ಗೌರವಗಳು ಕೂಡ ಸಂದಿರಲಿಲ್ಲ. ಹಾಗಾಗಿ ನಾನು ಆದಷ್ಟು ಯಾವುದೇ ಒಂದು ಜನರ ಓಡಾಟ ಇಲ್ಲದಂಥ ಪ್ರದೇಶ ಆಗಿರ್ಬೋದು, ದಟ್ಟವಾದ ಕಾನನದ ನಡುವೆ ನಾನು ತೆಗೆದುಕೊಂಡು ಹೋಗಿ ಅದನ್ನು ಹೂತು ಹಾಕ್ತಾ ಇದ್ದೆ ಅನ್ನುವಂಥದ್ದನ್ನು ಆತ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಹೇಳಿದೆ. ಈಗಲೂ ಕೂಡ ಆತ ಬಹಳ ಒಂದು ಕಾನ್ಫಿಡೆನ್ಸಿಂದ ಅವರನ್ನು ಒಳಗಡೆ ಕರ್ಕೊಂಡು ಹೋಗುವಂಥದ್ದನ್ನು ಗಮನಿಸ್ಬೋದು. ಪೊಲೀಸರು ಹಂತವಾಗಿ FSL ಅಧಿಕಾರಿಗಳಾಗಿರ್ಬೋದು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲಿ ಈಗ ಎಂಟ್ರಿಯನ್ನು ಪಡೆದ್ರು. ಅಂದರೆ ಈಗ ಏನೋ ಒಂದು ಪೊದೆಯ ರೀತಿಯಲ್ಲಿ ಒಂದು ಜಾಗ ಕಾಣಿಸ್ತಾ ಇದೆ, ಒಂದು ಕಟ್ಟಡ ಕೂಡ ನಮ್ಗೆ ಕಾಣಿಸ್ತಾ ಇದೆ, ಒಂದು ಕಾಂಪೌಂಡ್ ಮಾದರಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದ ಆ ಕಾಡಿನ ಒಳಗಡೆ ಎಂಟ್ರಿ ಪಡೆಯುತ್ತೆ. ಇವತ್ತು ಎಂಟ್ರಿ ಪಡೆಯುವಂಥ ಜಾಗಕ್ಕೆ ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಹಾಕಲಾಗಿದೆ. ಈಗ ಇವತ್ತು ಅನ್ನೋ ವಿಷಯಕ್ಕೆ ಬಂದಾಗ ಅವನು ಎಲ್ಲಿ ಮುಳೆ ತಂದಿದ್ದೆ ಅಂತ ಹೇಳಿದ್ದಾನಲ್ಲ, ಅದೊಂದರ ಮಹಜರ ಮಾತ್ರ ಆಗ್ತಾ ಇದೆಯಾ, ಅಥವಾ ಬೇರೆ ನಾನು ಇಂಥ ಕಡೆ ಡೆಡ್ ಬಾಡಿಗಳನ್ನ ಹೂತಿದ್ದೆ ಅಂತ ಹೇಳಿದ್ರೆ ಆ ಪ್ರದೇಶವನ್ನು ಕೂಡ ಮಹಜರ ಮಾಡ್ತಾರಾ ಹೇಗೆ ಅಂತ? ಹೌದು ರಮಕಾಂತ್, ಇವತ್ತು ಪ್ರಮುಖವಾಗಿ ಮಹಜರಾಗ್ತಾ ಇರುವಂಥದ್ದು ನಾನು ಒಂದು ತಲೆಬುರುಡೆಯನ್ನು ತಂದಿದ್ದೀನಿ. ಸೊ ಈ ಜಾಗದಿಂದ ಅದನ್ನು ತಂದಿದ್ದೀನಿ. ಸೊ ಇಲ್ಲೇ ನಾನು ಅದನ್ನು ಹೂತು ಹಾಕಿದ್ದೆ, ಅಲ್ಲಿಂದ ಎತ್ಕೊಂಡು ಮೊನ್ನೆ ಕೋರ್ಟಿಗೆ ಬಂದು ಸಬ್ಮಿಟ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳೋದಕ್ಕೆ, ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತಿನ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸೊ SIT ಅಧಿಕಾರಿಗಳು ಕೂಡ ಅದೇ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಆತ ನೂರಾರು ಶವಗಳ ವಿಚಾರವಾಗಿ ಹೇಳ್ತಾ ಇರುವಂಥದ್ದು ಕೂಡ, ಸೊ ಅದನ್ನು ಆತ ತೋರಿಸಬೇಕು ಅಂದರೆ ನಾನೇ ಬಂದು ತೋರಿಸ್ತೀನಿ ಖುದ್ದಾಗಿ ಅಂತ. ಈಗ 2 ದಿನಗಳಿಂದ ಏನು ವಿಚಾರಣೆಗಳು ನಡೀತಾ ಇತ್ತು, ಆ ವಿಚಾರಣೆಯಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಇಂಥ ಜಾಗದಲ್ಲಿ ಅಧಿಕಾರಿಗಳು ಎಷ್ಟೇ ಕೆದಕಿದ್ರು ಕೂಡ ನಾನು ಇಂಥ ಜಾಗದಲ್ಲಿ ಅಥವಾ ಇಂಥ ಪ್ರದೇಶದಲ್ಲಿ ಅಥವಾ ಈ ಲ್ಯಾಂಡ್ ಮಾರ್ಕ್ನಲ್ಲಿ ಅದನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಕೂಡ ಆತ ಬಿಚ್ಚಿಡಲಿಲ್ಲ. ನನ್ನನ್ನು ನೀವು ಕರ್ಕೊಂಡು ಹೋಗಿ, ನಾನೇ ನಿಮ್ಮ ಸ್ಪಾಟಲ್ಲಿ ಅದನ್ನು ತೋರಿಸ್ತೀನಿ, ಅಲ್ಲಿ ನೀವು ನನ್ನ ಸಮ್ಮುಖದಲ್ಲಿ, ನನ್ನ ಸಮಕ್ಷಮದಲ್ಲಿ ನೀವು ಅದನ್ನು ಹೊರತೆಗೀರಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದ ಅನ್ನುವಂಥ ಮಾಹಿತಿ ಕೂಡ ಆಯಿತು. ಸೊ ಇವತ್ತು ಏನು ನಡೀತಾ ಇದೆ ಅಂದರೆ, ಇವತ್ತು ಆತ ಮೊನ್ನೆ ಒಂದು ಕಳೆಬರಹವನ್ನು ಏನಾತ ತಂದಿದ್ನೋ, ಕಾಡಿನಿಂದ ತಂದಂಥ ಒಂದು ಕಳೆಬರಹ, ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡಿ ನಾನು ಮಾಡ್ತಾ ಇರುವಂಥ ಏನು ಸಾಬೀತುಪಡಿಸೋದಕ್ಕೆ ಮುಂದಾಗಿದ್ನೋ ಆ ಕಳೆ ಬರಹದ ಮಹಜರು ಪ್ರಕ್ರಿಯೆ. ಅದಕ್ಕೆ ಈಗಲೂ ಕೂಡ ಈ ಅನಾಮಿಕ ವ್ಯಕ್ತಿ ಇದ್ದಾನೆ, ನಾನು ಈ ಥರ ಎಲ್ಲ ಬಾಡಿಗಳು ಹೂತಾಕಿದ್ದೀನಿ, ಯಾರೋ ಸಾಯಿಸ್ಬಿಟ್ಟಿದ್ರು ಅಂತೆಲ್ಲ ಹೇಳಿದಾನಲ್ಲ, ಇವನ್ಗೆ ಈಗಲೂ SIT ಮೇಲೆ ನಂಬಿಕೆ ಬಂದಿಲ್ವಾ ಅಂತ ಅಪ್ಪಿ ನಾನು ಇಂಥ ಜಾಗದಲ್ಲಿ ಹೂತಾಕಿದ್ದೀನಿ, 10 ಬಾಡಿ ಇಲ್ಲಿ, 5 ಬಾಡಿ ಅಲ್ಲಿ, 15 ಬಾಡಿ ಇಲ್ಲಿ, ಏನೋ ಒಂದಷ್ಟು ನಂಬರ್ಸು ಅದನ್ನು ಅವ್ನು ಹೇಳಿಬಿಟ್ರೆ ಆ ಒಂದು ಜಾಗವನ್ನು ಇನ್ಯಾರೋ ಹೋಗಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನೋ ಭಯದಲ್ಲೇ ಇರೋ ಕಾರಣಕ್ಕೋಸ್ಕರವಾಗಿ ನಾನೇ ತೋರಿಸ್ತೀನಿ ಹೊರತು ನಾನು ಹೇಳಲ್ಲ ಅಂತ ಹೇಳ್ತಿದ್ದಾನ ಹೇಗೆ ಅಂತ? ನಿಜಕ್ಕೂ ಕೂಡ ರಮಾಕಾಂತ್, ಈಗ ಸರ್ಕಾರ SITಯನ್ನು ರಚನೆ ಮಾಡಿದರೂ ಕೂಡ ದೂರುದಾರ ಸಾಕ್ಷಿದಾರನಿಗೆ ಅವ್ರ ಮೇಲೆ ಪೂರ್ಣ ಪ್ರಮಾಣದ ಒಂದು ವಿಶ್ವಾಸ ಬಂದಿಲ್ಲ. ಎಲ್ಲೋ ಒಂದು ಕಡೆ ನಾನು ಹೇಳುವಂಥ ಮಾಹಿತಿ ಲೀಕ್ ಆಗಿ ಅಥವಾ ಯಾರೋ ಬಂದದನ್ನು ಸಾಕ್ಷಿನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋವಂಥ ಕಾರಣಕ್ಕೋಸ್ಕರನೇ ಆತ ಯಾವುದೇ ಕಾರಣಕ್ಕೂ SIT ತನಿಖೆಯ ಹೊತ್ತಲ್ಲಿ ನಂಬರ್ಸನ್ನು ಹೇಳಿದ್ದಾನೆ ಬಿಟ್ಟರೆ ನಾನು ಎಲ್ಲಿ ಎಕ್ಸಾಕ್ಟ್ ಆಗಿ ಅದನ್ನು ಹೂತು ಹಾಕಿದ್ದೀನಿ, ಯಾವ ಜಾಗದಲ್ಲಿ ಹಾಕಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಲೇ ಇಲ್ಲ. ಯಾಕಂದರೆ ಆತನಿಗೆ ಇನ್ನೂ ಕೂಡ SITಯ ಮೇಲೆ ನಂಬಿಕೆ ಬರಲಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲ ಆದರೂ ಕೂಡ, ಇನ್ನೊಂದು ಕಡೆಯಿಂದ ವಕೀಲರು ಕೂಡ ಆತನಿಗೆ ಬಹಳ ವಾಟರೇಟ್ ಆದಂಥ ರೀತಿಯ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಇವತ್ತು ಕೂಡ ಅವನನ್ನು ಅವರು ಅಕಂಪನಿ ಮಾಡಿದ್ದಾರೆ, ಆತನೊಟ್ಟಿಗೆ ವಕೀಲರು ಕೂಡ ಬಂದಿದ್ದಾರೆ. ಅವರು ಹೇಳುವಂಥ ಮಾರ್ಗದರ್ಶನದ ಮೇರೆಗೆ ಆತ ಮಾಡ್ತಾ ಇದ್ದಾನೆ. ಯಾಕಂದರೆ ಆತ ಅನಕ್ಷರಸ್ಥನಾಗಿರುವಂಥ ವ್ಯಕ್ತಿ, ಅದನ್ನು ಕೂಡ ಆತ ಉಲ್ಲೇಖ ಮಾಡಿದ, ವಕೀಲರು ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ಹಾಗಾಗಿ ಆತ SIT ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಬಂದಿಲ್ಲ ಅನ್ನೋದಕ್ಕೊಂದು ಕಾರಣ ಏನು ಅಂದರೆ, ಇನ್ನೂ ಕೂಡ ಆತ ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲ ನಾನು ಶವ ಹೂತಿದ್ದೀನಿ ಅನ್ನುವಂಥ ಜಾಗವನ್ನು ಆತ ಬಿಟ್ಟುಕೊಟ್ಟಿಲ್ಲ. ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳಿಗೆ ಬಹಳ ಒಂಥರ ಆದಿತ್ಯ ಈಗ ಸ್ಪಾಟ್ ತೋರಿಸಿದ್ನ ಅವನ ಕಾರಣ ಅವನೇ ಆಲ್ರೆಡಿ ಹೂತಿದ್ದ ಜಾಗದಿಂದ ತಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾನಲ್ಲ ಮುಳೆಗಳನ್ನು. ಆ ಹೂತಿದ್ದ ಜಾಗ ತೋರ್ಸೋಕ್ಕೆ ತುಂಬ ಹೊತ್ತು ಬೇಕಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಅವನೇ ತೊಗೊಂಡು ಬಂದಿದ್ದಾನಲ್ಲ, ಆಲ್ರೆಡಿ ಅಗ್ದಿರ್ತಾನಲ್ಲಿ, ಅಗಿದಿರೋ ತಗೋಕ್ಕಂತೂ ಅದು ತಗೊಂಬರೋಕ್ಕಂತೂ ಆಗಲ್ಲ ಅಲ್ಲಿ. ಸೊ ಹಾಗಾಗಿ ನನ್ನ ಪಾಯಿಂಟ್ ಏನು ಅಂದರೆ, ಇಲ್ಲಿ ಅಲ್ಲಿ ಈಗ ಜಾಗ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಈಗ ಅಂತ?
ಎಸ್ ರಮಕಾಂತ್, ಅವನಿಗೆ ಆತ ಕಳೆಬರ ತೆಗೆದಂತಹ ಜಾಗ ಆತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆ ಜಾಗವನ್ನು ತೋರಿಸಿದ್ದಾನೆ ಮತ್ತು ಬೇರೆ ಬೇರೆ ಜಾಗದಲ್ಲಿ ಶವಗಳನ್ನು ಹೂತಂತಹ ಒಂದು ಆ ವಿಚಾರವನ್ನು ಕೂಡ ಆತ ಅಲ್ಲಿ ಬಾಯಿ ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಇಲ್ಲಿಂದಲೇ ಈ ಪ್ರಕರಣ ಆರಂಭವಾಗುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದಿಂದ ಆತ ಒಂದು ಆ ರೀತಿ ಅನುಮಾನಾಸ್ಪದ ಶವವನ್ನು ಆತ ಹೂತು ಹಾಕೋದಕ್ಕೆ ಹೊರಟಾತ ಆ ದಟ್ಟ ಕಾಡಿನ ಒಳಗೆ ಆತ ಇನ್ವಾಲ್ವ್ ಹೋಗ್ತಾನೆ. ಹಾಗಾಗಿ ಅವನಿಗೂ ಕೂಡ ಕಾಡಿನ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುತ್ತೆ ಆ ಸಂದರ್ಭದಲ್ಲಿ. ಸೊ ಈಗ ಆತ ಈ ಒಂದು ಕಳೆಬರಹ ತೆಗೆದಂಥ ಜಾಗದ ಜೊತೆಗೆ ಆತ ಉಳಿದಂಥ ಶವಗಳನ್ನು ಹೂತು ಹಾಕಿರುವಂಥ ಜಾಗಗಳನ್ನು ಅಥವಾ ಅದರ ಕುರಿತಾದ ಮಾಹಿತಿಗಳನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಫುಲ್ ಪ್ಲೆಜ್ ಆದ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. FSL ಆಗಿರ್ಬೋದು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿಗ ಹಾಜರಿದ್ದಾರೆ. ಮತ್ತು ಮೊನ್ನೆ ಒಂದು ಏನು ಕಳೆಬರಹವನ್ನು ಆತ ಒಪ್ಪಿಸಿದ್ನು, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದು ಕೂಡ ಸ್ವಲ್ಪ ಸಮಯವನ್ನು ಹಿಡಿದುಕೊಳ್ಳುತ್ತೆ. ಹಾಗಾಗಿ ಮೊನ್ನೆ ಆತ ತಂದಂಥ ಕಳೆಬರಹ ಇಲ್ಲಿಂದಾನೇ ತಂದಿದ್ದು ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಬೇಕಾದಂಥ ಸಾಕ್ಷ್ಯಗಳು, ಪ್ರಮುಖವಾಗಿ ಆ ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು, ಆ ಜಾಗಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, FSLಗೆ ಅಂದರೆ ಈತ ಈಗ ಏನು ಸಬ್ಮಿಟ್ ಮಾಡಿದನೋ ಕಳೆಬರಹ, ಆ ಮಣ್ಣಿನ ಸ್ಯಾಂಪಲ್ ಮತ್ತು ಆ ಜಾಗದ ಸ್ಯಾಂಪಲ್ ಅಲ್ಲಿ ಮ್ಯಾಚ್ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ತಂದು ಅಲ್ಲಿ ಹೂತು ಹಾಕಿ ಅಲ್ಲಿಂದ ಎತ್ಕೊಂಡು ಬಂದಿದ್ದಾರೆ, ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಎಷ್ಟು ವರ್ಷದಿಂದ ಆತ ಅದನ್ನು ಅಲ್ಲಿ ಹೂತು ಹಾಕಿದೆ ಅನ್ನೋದನ್ನು ಹೇಳ್ತಾನೋ ಅದನ್ನು ಸಾಬೀತುಪಡಿಸಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಈಗ FSL ಆಗಿರ್ಬೋದು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಸೊ ಇದು ಇನ್ನಷ್ಟು ಈಗ ಈ ವ್ಯಕ್ತಿ ಒಬ್ಬನೇ ಬಾಡಿ ಎತ್ಕೊಂಡು ಹೋದ್ನಂತ, ಒಬ್ಬನೇ ತುಂಬ, ಯಾಕೆಂದರೆ ಡೀಪ್ ಒಳಗಡೆ ಅಂದರೆ ಕಾಡಿನ ಒಳಗಡೆ ಅವನು ಹೋಗ್ತಾ ಇದ್ದ ನೇತ್ರಾವತಿ ಸ್ನಾನ ಘಟ್ಟದಿಂದ ತುಂಬ ದೂರಕ್ಕೆ ಒಳಗಡೆ ನಡ್ಕೊಂಡು ಹೋಗ್ತಾನೇ ಇದ್ದಾನೆ ಅವನು. ಈಗ ಒಬ್ಬ ಮನುಷ್ಯ ನಡ್ಕೊಂಡು ಹೋಗೋದು ಬೇರೆ, ಅಂಥ ಈ ಹಳ್ಳ ಕೊಳ್ಳ ಇರ್ತಕ್ಕಂಥ ಪ್ರದೇಶದಲ್ಲಿ ದಟ್ಟ ಕಾಡಿನಲ್ಲಿ ಒಂದು ಡೆಡ್ ಬಾಡಿಯನ್ನು ಇವನೇ ಹೊತ್ಕೊಂಡು ಹೋದ್ನಂತ, ಅಥವಾ ಇವ್ನಿಗೆ ಯಾರಾದರೂ ಸಹಕರಿಸ್ತವ್ರು ಇದ್ದಿರಂತ ಅಂತ ಸಂಸ್ಕಾರಕ್ಕೆ ಅಥವಾ ಅದನ್ನು ಮುಚ್ಚಾಕಕ್ಕೆ, ಸಮಾಧಿ ಮಾಡೋಕ್ಕೆ ಏನೋ ಒಂದು ಬೇಕಲ್ಲ, ಒಬ್ಬರು ಜನ ಬೇಕಲ್ಲ. ಒಬ್ಬನೇ ಒಂದು ಡೆಡ್ ಬಾಡಿ ಕ್ಯಾರಿ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ಕೊಳೆತ ಸ್ಥಿತಿಲಿ ಇದ್ದಿರಬಹುದು, ಯಾಕೆಂದರೆ ಅದು ಕೊಳ್ತೋಗಿದ್ದಾಗ ಆ ಬಾಡಿನ ಕ್ಯಾರಿ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ತುಂಬ ಕೆಟ್ಟು ವಾಸನೆ ಇರುತ್ತೆ, ಅದನ್ನು ತೊಗೊಂಡು ಹೋಗಬೇಕು, ತೂಕ ಇರುತ್ತೆ. ಕೆಲವೆಲ್ಲ ನೀರಲ್ಲಿ ಬಿದ್ದು ಹೋಗಿದ್ದಾಗ ಬಾಡಿ ತುಂಬ ಊತ ಬಂದುಬಿಟ್ಟಿರುತ್ತೆ ಆ ಬಾಡಿಗಳೆಲ್ಲವೂ ಕೂಡ. ಅದನ್ನು ಕ್ಯಾರಿ ಮಾಡಬೇಕು ಅಂದರೆ ಒಬ್ಬನ ಕೈಲಿ ಸ್ವಲ್ಪ ಕಷ್ಟ ಆಗುತ್ತದು ಅಂತ. ಹೇಗಿದ್ರ ಕಥೆ ಅಂತ? ಹೌದು ರಮಕಾಂತ್, ನಿಜವಾಗ್ಲೂ ಇದು ಆ್ಯಕ್ಚುಲಿ ಲಾಜಿಕ್ ಕೂಡ ಹೌದು. ಯಾಕಂದರೆ ಒಬ್ಬ ವ್ಯಕ್ತಿ ಆ ಮೃತದೇಹಗಳನ್ನು ಆ ಥರ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆತ ಈಗ ವಿಚಾರಣೆ ಏನು ನಡೀತಾ ಇದೆ, ಇದರಲ್ಲಿ ಆತ ಈ ಬಗ್ಗೆ ಸ್ವಲ್ಪ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಪಶ್ಚಾತ್ತಾಪ ಪತ್ರದಲ್ಲಿ ಆತ ನಾನೊಬ್ಬನೇ ಇದನ್ನೆಲ್ಲ ಹೋಗಿ ವಿಲೇವಾರಿ ಮಾಡ್ತಾ ಇದ್ದೆ ಮತ್ತು ನನ್ನ ಮೇಲೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ. ನಾನು ಮಾಡೋಲ್ಲ ಅಂತ ಹೇಳಿದಾಗ ಇನ್ಯಾರೋ ಆಲ್ಟರ್ನೇಟಿವ್ ವ್ಯಕ್ತಿಯನ್ನು ಹುಡುಕ್ತಾ ಇರಲಿಲ್ಲ, ನಾನೇ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನು ಆತ ಪಶ್ಚಾತ್ತಾಪ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು. ಸೊ ಇದರಿಂದ ನಾನು ಬೇಸತ್ತಿದ್ದೆ ಅನ್ನುವಂಥ ವಿಚಾರಗಳನ್ನು ಕೂಡ ಆತ ಉಲ್ಲೇಖ ಮಾಡಿದೆ. ಬಟ್ ಈಗ SIT ಇದನ್ನು ಡೀಪಾಗಿ ಡಿಗ್ ಮಾಡಿದ ಸಂದರ್ಭ, ಸೊ ಆ ಸಂದರ್ಭದಲ್ಲಿ ಆತ ಒಂದಿಷ್ಟು ಜನರ ಹೆಸರನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇವ್ರು ನಂಗೆ ಹೆಲ್ಪ್ ಮಾಡಿದ್ರು, ಇವರಲ್ಲಿ ಇದ್ದಿದ್ರು, ಸೊ ಈಗ ಅವರಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದಿರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅದ್ರ ಬಗ್ಗೆ ಕೂಡ SIT ಈಗ ಈ ಒಂದು ಮಹಜೂರು ಪ್ರಕ್ರಿಯೆ ಏನು ನಡೀತಾ ಇದೆಯೋ ಅಲ್ಲಿ ಆತ ಕಳೆಬರಹವನ್ನು ಹೂತು ಹಾಕಿದ್ದಾನೆ ಅಂತ ಹೇಳುವಂಥ ಜಾಗದಲ್ಲಿ ಆ ಬಳಿಕ ಆತನನ್ನು ನ್ಯಾಯಾಲಯಕ್ಕೆ ಈ ವರದಿಯನ್ನು ಸಲ್ಲಿಕೆ ಮಾಡಿ ಬಳಿಕ ಆತನನ್ನು ವಶಕ್ಕೆ ಪಡೆದು ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ನಿನ್ನೆ ವಿಚಾರಣೆಯಲ್ಲೂ ಕೂಡ ಅದು ಸಾಕಷ್ಟು ಜನರ ಹೆಸರುಗಳನ್ನು ಹೇಳಿದಾನೆ, ನೇರವಾಗಿ ಆರೋಪಗಳನ್ನು ಮಾಡಿದ್ದಾನೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಆ ಆಧಾರದಲ್ಲಿ SIT ತನಿಖೆಯನ್ನು ಮುಂದುವರಿಸಬೇಕು ಅಥವಾ ಯಾರಿಗಾದರೂ ವಿಚಾರಣೆಗೆ ನೋಟಿಸನ್ನು ಕೊಡಬೇಕು, ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಆದರೂ ಕೂಡ ನ್ಯಾಯಾಲಯದ ಒಂದು ಸಮ್ಮತಿಯನ್ನು ಅವರು ಪಡೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಒಂದು ಸ್ಟ್ರಾಂಗ್ ಬೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇವತ್ತಿನ ಮಹಜೂರು ಪ್ರಕ್ರಿಯೆ ನಡೀತಾ ಇದೆ. ಅಲ್ಲೆಲ್ಲೂ ಲೋಪದೋಷಗಳು ಆಗದಿರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಜೂರು ಪ್ರಕ್ರಿಯೆ ಮುಗಿಯುತ್ತೆ. ಇದಾದ ಬಳಿಕ ಬೇರೆ ಜಾಗದಲ್ಲಿ ಆತ ಶವ ಹುಟ್ಟಿದ್ದ ಮಾಹಿತಿಯನ್ನು ಏನಾದರೂ ಬಿಚ್ಚಿಡ್ತಾನ, ಇದ್ರ ಬಗ್ಗೆ ಕೂಡ ಕುತೂಹಲ ಇದೆ ರಮಕಾಂತ್. ಥ್ಯಾಂಕ್ ಯು ಆದಿತ್ಯ.